ತುಂಬಾ ಚೆನ್ನಾಗಿದೆ ಸರ್. 2 ರಿಂದ 3 ಕಡೆ ಕೊಟ್ಟಿದ್ದಾರೆ ಟ್ವಿಸ್ಟ್ಗಳು, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಆದ್ರೆ ಎರಡನೇ ಭಾಗದಲ್ಲಿ, ಫಸ್ಟ್ನೇ ಭಾಗದಲ್ಲಿ ಇಂಟ್ರೋಲ್ ಅಲ್ಲಿ ತುಂಬಾ ಇಂಟ್ರೋಲ್ ಗಂಟ ನಾನು ಅನ್ಕೊಂಡಿದ್ದೆ ಏನು ಒಂಚೂರು ಇದಿಲ್ವಲ್ಲ, ಕತೆ ಇಲ್ಲ, ಒಂಚೂರು ಏನಿಲ್ಲ ಅಂತ. ಇಂಟ್ರೋಲ್ ಆದ್ಮೇಲೆ ಕೊಟ್ಟಿದ್ದಾರಲ್ಲ ಟ್ವಿಸ್ಟ್ಗಳು ತುಂಬಾ ಚೆನ್ನಾಗಿದೆ. ಎಲ್ಲಾ ಕಲಾವಿದರುಗಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ಹೀರೋ ಆಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂದ್ರೆ ಕಥೆಯಲ್ಲಿ ನಿಧಾನ ಕೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ಅರ್ಥಪೂರ್ಣವಾಗಿ ಆರ್ಟಲ್ಲಿ ಉಳ್ಕೊತಿದ್ರು ಅಂತ ಕತೆ ಹೇಳಿದ್ದಾರೆ. ತುಂಬಾ ಚೆನ್ನಾಗೈತೆ. ಹೀರೋಗಳನ್ನ ಹೀರೋಯಿನ್ ಹಾಕೊಳ್ಳದೆ ಮಾಡಿದ್ರಿಂದ ಭಾರಿ ಚೆನ್ನಾಗಿದೆ. ಬೆಳೆಯ ಪ್ರತಿಭೆಗಳಿಗೆ ಅವಕಾಶಗಳು. ಕತೆ ಚೆನ್ನಾಗಿದೆ. ದುರಾಶೆಗೆ ಇದಾದ್ರೆ ಒಂದು ಶಿಕ್ಷೆ ಆಗ್ತದೆ. ನೋಡ್ಬೇಕು, ಎಲ್ಲರೂ ಬಂದು ನೋಡಿ. ಕನ್ನಡ ಫಿಲಮ್ ಎನ್ಕರೇಜ್ ಮಾಡಿ, ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದಾರೆ. ಒಳ್ಳೆ ಸ್ಟೋರಿ ಕಂಟೆಂಟ್ ತಂದಿದ್ದಾರೆ. ಎಲ್ಲರೂ ನೋಡಿ. ಚೆನ್ನಾಗಿದೆ. ಹೀರೋ ಎಲ್ಲ ಕ್ಯಾರೆಕ್ಟರ್ದು ಅವ್ರವ್ರ ಪಾತ್ರ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಚೆನ್ನಾಗಿದೆ. ಚೆನ್ನಾಗಿದೆ. ಇಲ್ಲ ಸರ್, ಒಂದ್ಸರಿ ನೋಡ್ಬೋದು ಸರ್. ಫೈಟ್ ಎಲ್ಲ ಚೆನ್ನಾಗಿದೆ. ಸಸ್ಪೆನ್ಸ್ ಇದೆ ಸರ್. ಸೂಪರ್ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲ ನೋಡ್ಬೋದು. ಫ್ಯಾಮಿಲಿ ನೋಡೋಂತ ಮೂವಿನೇ. ಸೂಪರ್ ಆಗಿದೆ. ಪಾರ್ಟ್ 2 ಮಾಡಿದ್ರು ಚೆನ್ನಾಗಿರುತ್ತೆ. ತುಂಬಾ ಚೆನ್ನಾಗಿದೆ. ಎಲ್ಲ ತುಂಬಾ ಚೆನ್ನಾಗಿದೆ. ಮೂವಿ ಅಂತೂ ಸೂಪರ್ ಆಗಿದೆ. ಟೈಮ್ ನೋಡ್ಬೋದು. ಕಾಮಿಡಿ ಆಗಲಿ ಅಥವಾ ಒಂದು ಫ್ಯಾಮಿಲಿ ವ್ಯಾರಂಟೆಡ್ಗೆ ಅಂತೂ ಸೂಪರ್ ಆಗಿದೆ. ಆರಾಮಾಗಿ ನೋಡ್ಬೋದು. ಥ್ರಿಲ್ಲಿಂಗ್ ಐತೆ, ಬಟ್ ಒಳ್ಳೆ ಸಸ್ಪೆನ್ಸ್ ಅಂತೂ ಪಕ್ಕ ಇದೆ. ಚೆನ್ನಾಗಿದೆ. ತುಂಬ ಚೆನ್ನಾಗಿ ಬಂದಿದೆ. KVR ಪ್ರೊಡಕ್ಷನ್ ಇಂದ ಒಳ್ಳೆ ಮೂವಿ ಬಂದಿದೆ. ಜನ ಎಲ್ಲ ಥಿಯೇಟ್ರಿಗೆ ಬಂದು ಮೂವಿ ನೋಡಿ. ತುಂಬ ಸಸ್ಪೆನ್ಸ್ ಆಗಿದೆ. ತುಂಬ ಖುಷಿ ಆಯಿತು. ಮತ್ತು ರಾಘವ್ ಸರ್ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಸೆಕೆಂಡ್ ಮೂವಿ ಅನಿಸುತ್ತೆ ರಾಘವ್ ಸರ್ದು. ಜೊತೆಗೆ ರಾಘು ಸರ್ ಆಗಲಿ ಮತ್ತು ಹೀರೋಯಿನ್ಸ್ ಆಗಲಿ ತುಂಬ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಭಯ ಹೇಗೆ ರಿಯಾಕ್ಷನ್ ಇರುತ್ತೆ ಅನ್ನೋದು ಟೆನ್ಷನ್ ಇದ್ದೇ ಇರುತ್ತೆ. ಹೆಂಗೆ ಅಂದ್ರೆ ಅದೇ ಡೆಲಿವರಿ ವಾರ್ಡ್ ಹೊರಗಡೆ ಓಡಾಡ್ತಿರ್ತಾರಲ್ಲ ಗಂಡ, ಆ ಕಡೆ ಈ ಕಡೆ ಎಲ್ಲರೂ ನಮ್ಮ ಟೀಮ್ ಫುಲ್ ಅದೇ ಟೆನ್ಷನ್ ಅಲ್ಲೇ ಇದ್ವಿ. ರಾಯರು ಕೈ ಹಿಡಿದಿದ್ದಾರೆ ಅಂತ ಅನ್ಕೊಂತೀನಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ತುಂಬಾ ಚೆನ್ನಾಗಿ ಹೊರಗಡೆ ಬಂದು ನಮ್ಮವರೆಲ್ಲ ಹೇಳ್ತಿರೋದು. ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಎಲ್ಲ ಯಾರು ಇದೇನಿಲ್ಲ, ಎಲ್ಲರಿಗೂ ಸಿನಿಮಾ ಅಂದ್ರೆ ಏನಂತ ಗೊತ್ತಿದೆ, ಟೆಕ್ನಿಕಲ್ ಏನು ಅಂತ ಗೊತ್ತಿದೆ. ತುಂಬಾ ಚೆನ್ನಾಗಿ ಬಂದು ಮಾತಾಡ್ಸಿದ್ರು. ಒಂದು ಕಡೆ ಕ್ಲೂ ಬಿಟ್ಟಿಲ್ಲ ನೀವು ಏನು ಅಂತ ಕ್ಯಾರೆಕ್ಟರ್ ನಿಮ್ದು ಅಂತ ಹೇಳಿ. ಸೊ ನನ್ಗೂ ಲಾಸ್ಟ್ ಅಲ್ಲಿ ಎಲ್ಲ ರಿವೀಲ್ ಆದಾಗ ಎಲ್ಲರೂ ಬಂದು ತುಂಬಾ ಚೆನ್ನಾಗಿ ಮಾಡಿದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಎಲ್ಲಾ ಪಾತ್ರದ ಬಗ್ಗೆನೂ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜನತೆಗೆ, ಹಾಗೆ ರಾಘವ್ ಸರ್ಗೆ, ಅನ್ನದಾತರು ರಾಮು ಅವ್ರಿಗೆ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದೆ ಇಲ್ಲಿವರೆಗೂ. ನಾವು ಅದೇ ಅನ್ಕೊಂಡಿದೀವಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಜನಗಳು ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಬಂದು ನೋಡಿ. ಪರವಾಗಿಲ್ಲ, ಏನಂತ ವಿಶೇಷ ಇಲ್ಲ. ಯಾಕೆ ತೆಗೆದ್ರು ಅಂತ ನನಗೆ ಅರ್ಥ ಆಗಿಲ್ಲ, ಸತ್ಯ ಹೇಳ್ಬೇಕಾದ್ರೆ.